ವೆಲ್ಕಮ್ ಬ್ಯಾಕ್ ಟು ಬ್ರೇವರ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಹುಸೇನ್ ಭಾಷಾ ಬೆಳಾರಿ. ಸೊ ಇವತ್ತು ಈ ವಿಡಿಯೋ ಒಳಗೆ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ನಾವು ಈ ಆಪ್ಟಿಟ್ಯೂಡ್ ಒಳಗ ಆರ್ ಈ ಮೆಂಟಲ್ ಅಬಿಲಿಟಿ ಒಳಗ ಬರುವಂತ ಪ್ರಾಬ್ಲಮ್ಸ್ ಆನ್ ಏಜಸ್, ಸಮ್ಸ್ ಆನ್ ಏಜಸ್. ಓಕೆ, ಸೊ ಈ ಪ್ರಾಬ್ಲಮ್ ಗಳನ್ನ ನಾವು ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಕ ಟ್ರೈ ಮಾಡೋಣ. ನೋಡ್ರಿ, ಈ ಶಾರ್ಟ್ ಕಟ್ ಹಾರ್ಡ್ಲಿ ಒಂದ್ ಸಮ್ಮಿಗೆ ಒಂದು 20 ಸೆಕೆಂಡ್ ಆಗುತ್ತಾ. ಓಕೆ, ಸೊ ಹಿಂಗ 20 ಸೆಕೆಂಡ್ ಇರುವಂತ ಶಾರ್ಟ್ ಕಟ್ ನ ಯೂಸ್ ಮಾಡಿ ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋಣ. ಮತ್ತ ಇನ್ನೊಂದು ನೋಡ್ರಿ, ಈ ಏಜಸ್ ಪ್ರಾಬ್ಲಮ್ಸ್ BSF, ಮಂಗಳೂರು ರ್ಯಾಲಿ ಮತ್ತೆ ಹಾಸನ್ ರ್ಯಾಲಿ ಮತ್ತೆ SR ಬರೆಯುವಂತ ಈ ಎಲ್ಲಾ ಎಕ್ಸಾಮ್ ಬರೆಯುವಂತ ಅಭ್ಯರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂದ್ರ ಏಜಸ್ ಮೇಲೆ ರೆಗ್ಯುಲರ್ ಆಗಿ ಇಲ್ಲೇ ಕ್ವಶನ್ ಗಳನ್ನ ಕೇಳ್ತಾನೆ. ಓಕೆ, ಫೈನ್, ಲೆಟ್ಸ್ ಸಾಲ್ವ್ ದೆಮ್ ಒನ್ ಬೈ ಒನ್. First question nodri, ratio of present age of Arjun and Ravi is 3:4. Okay, 4 years ago the ratio was 5:7. What is the present age of Arjun and Ravi? Okay, simple ಆಗಿ ಹೇಳ್ತಿದಾನ. ಫೈನ್, ಸೊ ಈ ತರ ಲೆಕ್ಕ ನಾವೇನ್ ಮಾಡೋಣ, ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡೋಣ. ಬಟ್ ಬಿಫೋರ್ ಸಾಲ್ವಿಂಗ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಓಕೆ, ನಾವು ಫಸ್ಟ್ ಪ್ರಾಬ್ಲಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ, ಏನಪ್ಪಾ ಹಿಂಗ್ ಕೇಳ್ತಿದಾನಲ್ಲ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ದಾನ, ಪ್ರೆಸೆಂಟ್ ಏಜ್ ಏನಪ್ಪಾ ಅಂತ ಹೇಳಿದ್ರೆ 3:4 ಐತಿ ಅಂತ. ಪ್ರೆಸೆಂಟ್ ಏಜ್ ರೇಷಿಯೋ ಯಾರ್ದು, ಅರ್ಜುನಂದು ಮತ್ತ ರವಿದು. ಓಕೆ, ಎಷ್ಟೈತಿ, 3:4 ಐತಿ. ಅದೇ 4 ವರ್ಷಗಳ ಹಿಂದೆ ಅವರಿಬ್ರು ಏಜಿನ ರೇಷಿಯೋ ಎಷ್ಟಿತ್ತು, 5:7 ಇತ್ತು. ಓಕೆ, ಸೊ ಇವಾಗ ನಿಮ್ ಕ್ವಶನ್ ಏನ್ ಕೇಳ್ತಿದಾನ ಅಂದ್ರೆ, ಈಗ ಪ್ರೆಸೆಂಟ್ ಏನಿತ್ತಲ್ಲ ಅವರಿಬ್ರು ವಯಸ್ಸು ಎಷ್ಟು ಅಂತ ಕೇಳ್ತಾನ. ಓಕೆ, ಸೊ ಇದಕ್ ನೀವು ಹೆಂಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರ ಬಹಳ ಸಿಂಪಲ್ ಐತಿ. ಇಲ್ಲಿ ನೋಡ್ರಿ, ಪ್ರೆಸೆಂಟ್ ಏಜ್ ರೇಷಿಯೋ ಏನ್ ಅರ್ಜುನ್ ರವಿ ಐತಲ್ಲ, ಸೊ ಅದನ್ನ P=3 ಮತ್ತೆ Q=4 ಅಂತ ತಗೋರಿ. ಮತ್ತೆ 4 years ago ರೇಷಿಯೋ ಏನಿತ್ತು, 5:7 ಐತಲ್ಲಿ. ಸೊ ಅದನ್ನ A=5 ಮತ್ತೆ B=7 ಅಂತ ತಗೋರಿ. ಮತ್ತೆ ಟೈಮ್ ಡಿಫರೆನ್ಸ್ T=4 ಅಂತ ತಗೋರಿ. ಅಂದ್ರೆ ಇಲ್ಲಿ ಹೇಳಿದಾನಲ್ಲ 4 years ago ಅಂತ ಹೇಳಿದಾನ. ಓಕೆ, ಸೊ ಇದನ್ನ T=4 ಅಂತ ತಗೋ. ನೆಕ್ಸ್ಟ್, ಡಿಫರೆನ್ಸ್ ಇನ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ರೇಷಿಯೋಸ್, ದಟ್ ಈಸ್ C. ಸೊ ಈ C ಹೆಂಗ್ ಕಂಡು ಹಿಡ್ಕೋಬೇಕಂದ್ರೆ, ಜಸ್ಟ್ ಯು ಕ್ರಾಸ್ ಮಲ್ಟಿಪ್ಲೈ P ಅಂಡ್ B. ಓಕೆ, ಎಷ್ಟಾಗುತ್ತೆ P ಅಂಡ್ B, 21 ಆಗುತ್ತೆ. ಮೈನಸ್, ಸೊ A ಅಂಡ್ Q ನ ಮಲ್ಟಿಪ್ಲೈ ಮಾಡ್ರಿ. ಓಕೆ, 5 × 4 ಎಷ್ಟಾಗುತ್ತೆ, 20 ಆಗುತ್ತೆ. ಸೊ ಇವೆರಡು ಡಿಫರೆನ್ಸ್ ಎಷ್ಟು ಬರ್ತೈತಿ, 1 ಬರ್ತೈತಿ. ಸೊ C ಎಷ್ಟು ಬಂತ, 1 ಬಂತ. ಫೈನ್, ಸೊ ನೋಡ್ರಿ, ಇಲ್ಲ P ಐತಿ, Q ಐತಿ, A, B, T ಮತ್ತೆ C ಇವು 4 ಕಂಡು ಹಿಡಿದ್ಮೇಲೆ ಈಗ ಅರ್ಜುನನ ವಯಸ್ಸು ಕಂಡು ಹಿಡ್ಕೋಬೇಕು ಅಂತ ಹೇಳಿದ್ರ, ಸೊ ನಾವೇನ್ ಮಾಡ್ಬೇಕು, P=3 ಅಂತ ಹಾಕ್ಬೇಕು, T ಇದ್ದಲ್ಲೇ 4 ಹಾಕ್ಬೇಕು ಆಸ್ ವಿ ಹ್ಯಾವ್ ಟೇಕನ್. ಸೊ ಅದಾದ್ಮೇಲೆ A - B ದ ಡಿಫರೆನ್ಸ್ ಎಷ್ಟೈತಿ, ಸೊ ನೋಡ್ರಿ A - B ದ ಡಿಫರೆನ್ಸ್ ಎಷ್ಟಾಗುತ್ತಾ, 2 ಆಗುತ್ತಾ. ಓಕೆ, ಅದನ್ನ ಜಸ್ಟ್ 2 ಅಂತ ತಗೊಂಡ್ಬಿಡ್ರಿ. ಅದು ನೆಗೆಟಿವ್ ಬರ್ಲಿ ಅದು ಪಾಸಿಟಿವ್ ಬರ್ಲಿ, ಜಸ್ಟ್ ಪಾಸಿಟಿವ್ ನಾಗ ರಿಪ್ರೆಸೆಂಟ್ ಮಾಡ್ರಿ. ಓಕೆ, ಹೋಲ್ ಡಿವೈಡೆಡ್ ಬೈ C ಅಂದ್ರೆ ಎಷ್ಟೈತಿ, 1 ಐತಿ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರ 3 × 4 ಎಷ್ಟಾಗುತ್ತೆ, 12 ಆಗುತ್ತೆ. 12 2 24 ಆಗುತ್ತೆ. ಸೊ ನಮ್ಗೆ ಡೈರೆಕ್ಟ್ ಅರ್ಜುನ್ ವಯಸ್ಸು ಎಷ್ಟು ಬಂತ, 24 ಅಂತ ಬಂದಾಯ್ತು. ಓಕೆ, ನೆಕ್ಸ್ಟ್ ರವಿ ಏಜ್ ಕಂಡು ಹಿಡಿಬೇಕಂದ್ರ Q ಅಂದ್ರೆ ಎಷ್ಟೈತಿ ನೋಡ್ರಿ, Q ಅಂದ್ರೆ 4 ಐತಿ. ಓಕೆ, ಜಸ್ಟ್ ಟೇಕ್ 4. ಓಕೆ, T=4. ಓಕೆ, A - B ಎಷ್ಟೈತಿ, 2 ಐತಿ. ಓಕೆ, ಹೋಲ್ ಡಿವೈಡ್ ಬೈ C ಅಂದ್ರ 1. ಓಕೆ, 4 4 16, 16 32. ಸೊ ನಮ್ಗೆ ಇವಾಗ ರವಿದ ಏಜ್ ಎಷ್ಟು ಬಂತು, 32 ಬಂತು. ಸೊ ಹೆನ್ಸ್ ಅರ್ಜುನ್ ಮತ್ತ ರವಿ ಏಜ್ ಎಷ್ಟು ಹಾಕೋಪ ಅಂತ ಹೇಳಿದ್ರ ಆಪ್ಷನ್ B 24 and 32 ಆಗ್ತವ. ಫೈನ್. Second question ನೋಡ್ರಿ, the ratio of present ages of Rahul and Madan is 1:5. Okay, present age ratio ಏನು ಕೊಟ್ಟಿದಾನ, 1:5 ಕೊಟ್ಟಿದಾನ. So okay, after 7 years, okay, after 7 years the ratio will become 3:8 ಅಂತ ಹೇಳ್ತಾನ. Okay, then what is the present age of Madan? ಸೊ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರ ಬಹಳ ಸಿಂಪಲ್ ಐತಿ. ಸೊ ಸೇಮ್ ಮೆಥಡ್ ಯೂಸ್ ಮಾಡ್ರಿ. ಸೊ ಪ್ರೆಸೆಂಟ್ ಏಜ್ ರೇಷಿಯೋ ಏನ್ ಕೊಟ್ಟಿದಾರೆ, ಅದು 1:5 ಕೊಟ್ಟಿದಾರೆ. ಅದನ್ನ P=1, Q=5 ಅಂತ ತಗೋರಿ. ಮತ್ತೆ 7 years ago ಏನ್ ಕೊಟ್ಟಿದಾರೆ ರೇಷಿಯೋ, ಅದನ್ನ 3:8 ಕೊಟ್ಟಿದಾರ. ಸೊ ಅದನ್ನ A=3 ಮತ್ತೆ B=8 ಅಂತ ತಗೋರಿ. ಮತ್ತೆ ಟೈಮ್ ಡಿಫರೆನ್ಸ್ ಅಂದ್ರೆ ಇಲ್ಲಿ 7 years ago ಅಂತ ಹೇಳಿದಾರಲ್ಲ, ಸೊ ಅದಕ್ಕೆ T=7 years ಅಂತ ತಗೋರಿ. ಮತ್ತೆ ಡಿಫರೆನ್ಸ್ ಇನ್ ಕ್ರಾಸ್ ಪ್ರಾಡಕ್ಟ್ ಆಫ್ ರೇಷಿಯೋಸ್ ಅಂತ ಕೇಳಿದಾರ. ಸೊ ಇದು C= ಹೆಂಗ್ ಕಂಡು ಹಿಡ್ಕೋಬೇಕ, ಸೊ ಜಸ್ಟ್ ಮಲ್ಟಿಪ್ಲೈ P × B ಎಷ್ಟಾಗತ್ತೆ ನೋಡ್ರಿ, P × B 8 ಆಗತ್ತ. ಮೈನಸ್ Q × ಎಷ್ಟಾಗತ್ತೆ ನೋಡ್ರಿ, 15 ಆಗುತ್ತೆ. ಓಕೆ, ಸೊ 15 - 8 ಎಷ್ಟಾಗತ್ತ, ಇಲ್ಲಿ ನಮ್ಗೆ 7 ಬರ್ತೈತೆ. ಸಿ ಇದು ನೆಗೆಟಿವ್ ಬರ್ಲಿ ಇದು ಪಾಸಿಟಿವ್ ಬರ್ಲಿ, ನೀವು ಜಸ್ಟ್ ಪಾಸಿಟಿವ್ ಒಳಗೆ ಇಟ್ಕೋಬೇಕು ಇದನ್ನ. ಫೈನ್. ಸೊ ನೆಕ್ಸ್ಟ್ ಬರ್ರಿ ಇವಾಗ. ಸೊ ರಾಹುಲ್ ಏಜ್ ಏನೈತಿ ಕಂಡು ಹಿಡ್ಕೋಬೇಕಂತ ಹೇಳಿದ್ರೆ ನಾವು P ವ್ಯಾಲ್ಯೂ ಹಾಕ್ರಿ. P 1 ಐತಿ ಮತ್ತೆ T ಎಷ್ಟೈತಿ 7 ಐತಿ. ಮತ್ತೆ A - B ಎಷ್ಟಾಗತ್ತೆ ನೋಡ್ರಿ 5 ಆಗತ್ತ.
ಕರೆಕ್ಟಾ? ಸೊ ಡಿವೈಡೆಡ್ ಬೈ ಸಿ ಎಷ್ಟು ಬಂದೈತಿ ನಮ್ಗೆ 7 ಬಂದೈತಿ. ಜಸ್ಟ್ ಯು ಟೇಕ್ 7 ಹಿಯರ್. ಓಕೆ, ಏಜ್ ಎಷ್ಟಾಗುತ್ತೆ 7 ಕ್ಯಾನ್ಸಲ್ ಔಟ್ ಆಗಿ. ಸೊ ರಾಹುಲ್ ಏಜ್ ಎಷ್ಟು ಬರ್ತೈತಿ 5 ಬರ್ತೈತಿ. ಸರಿನಾ? ಓಕೆ, ಈಗ ಮದನ್ ಏಜ್ ನೋಡ್ರಿ. ಸೊ ಕ್ಯೂ ಅಂದ್ರೆ ಎಷ್ಟೈತಿ? ಕ್ಯೂ ಅಂದ್ರೆ 5 ಐತಿ. ಓಕೆ, ಸೊ ಟೈಮ್ ಏಜ್ ಮತ್ತೆ ಟಿ ಅಂದ್ರೆ ಎಷ್ಟೈತಿ 7 ಐತಿ. ಇಂಟು ಎ ಮೈನಸ್ ಬಿ ಎಷ್ಟಾಗುತ್ತಾ 5 ಆಗುತ್ತೆ. ಮತ್ತೆ ಡಿವೈಡೆಡ್ ಬೈ ಸಿ ಎಷ್ಟಾಗುತ್ತೆ ಈಗ 7 ಆಗುತ್ತೆ. 7 ಕ್ಯಾನ್ಸಲ್ ಆಗುತ್ತೆ. 5 5 25. ಸೊ ಮದರ್ ಏಜ್ ಎಷ್ಟು ಬಂತು 25. ರಾಹುಲ್ ಏಜ್ ಬಂತು 5 ಬಂತು. ಸೊ ಇಲ್ಲಿ ನೋಡ್ರಿ ನಮ್ಗೇನ್ ಕೇಳಿದನ ವಾಟ್ ಇಸ್ ಪರ್ಸೆಂಟೇಜ್ ಆಫ್ ಮದನ್ ಅಂತ ಕೇಳಿದನ. ಸೊ ಮದನ್ ಏಜ್ ಎಷ್ಟಾಗತ್ತ ಈಗ ಡಿ ಆಪ್ಷನ್ 25 ಆಗುತ್ತೆ. ವೆರಿ ಸಿಂಪಲ್ ಐತಿ. ಜಸ್ಟ್ ನೀವು ಏನ್ ಮಾಡ್ಬೇಕು, ಪಿ ಕ್ಯೂ ಎ ಬಿ ಟಿ ಮತ್ತೆ ಸಿ ಇಷ್ಟು ಕಂಡು ಹಿಡ್ಕೊಂಡ್ಬಿಟ್ರೆ ಸಾಕು. ಓಕೆ, ನಿಮ್ಗೆ ಆನ್ಸರ್ ಟಕ್ ಅಂತ ಫಾರ್ಮುಲಾ ಹಾಕಿದ್ಕೊಳ್ಳೇನ ಬಂದ್ಬಿಡ್ತೈತಿ. ನೆಕ್ಸ್ಟ್ ಲೆಕ್ಕ ನೋಡ್ರಿ. ಅಟ್ ಪ್ರೆಸೆಂಟ್ ದ ರೇಷಿಯೋ ಆಫ್ ಏಜ್ ಆಫ್ ಆದಿತ್ಯ ಅಂಡ್ ಅಮರ್ ಈಸ್ 6:5 ಅಂಡ್ 15 years from now the ratio will get changed to 9:8. then present age of Amar is ಅಂತ ಕೇಳ್ತಾರೆ. ಓಕೆ ಫೈನ್. ಸಿ ನಮಗೆ ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಏಜ್ ರೇಷಿಯೋ ಕೊಟ್ಟಿದ್ದಾರೆ. ಏನ ಪಿ ಇಸ್ ಇಕ್ವಲ್ಸ್ ಟು 6 ಮತ್ತು ಕ್ಯೂ ಇಸ್ ಇಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 15 years ನಾವು ಅಂತ ಹೇಳ್ತಾರೆ. ಅಂದ್ರ 15 ವರ್ಷಗಳ ನಂತರ ಅಂದ್ರ ಸೊ ಟೈಮ್ ಡಿಫರೆನ್ಸ್ ಅದು ಟಿ ಇಸ್ ಇಕ್ವಲ್ಸ್ ಟು 15. ಅದು ನಂತರ ಕೊಳ್ಳಿ ಅಥವಾ 15 ವರ್ಷ ಮುಂಚೆ ಅಂತ ಕೊಡ್ರಿ. ಅದನ್ನ ನೀವೇನ್ ತಗೋಬೇಕು, ಜಸ್ಟ್ ಟಿ ಇಸ್ ಇಕ್ವಲ್ಸ್ ಟು ಅದೇನ್ ನಂತರ ಮತ್ತೆ ಮುಂಚೆ ಅಂತ ಕೊಟ್ಟಿದಾರಲ್ಲ ಅದನ್ನ ಸ್ಟ್ರೇಟ್ ಅವೇ ಅದೇ ತರ ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇವಾಗ ಎ ಇಸ್ ಇಕ್ವಲ್ಸ್ ಟು 9 ಅಂತ ಆಗುತ್ತಾ. ಕರೆಕ್ಟಾ? ದ ರೇಷಿಯೋ ವಿಲ್ ಗೆಟ್ ಚೇಂಜ್. ಸೊ ಎ ಇಸ್ ಇಕ್ವಲ್ಸ್ ಟು 9 ಆಗುತ್ತಾ ಮತ್ತೆ ಬಿ ಇಸ್ ಇಕ್ವಲ್ಸ್ ಟು 8 ಆಗುತ್ತಾ. ಓಕೆ, ಸೊ ಇಷ್ಟು ಡೇಟಾ ನೀವು ಬರ್ಕೊಂಡ್ರಿಲ್ಲ ಮುಗೀತು. ಜಸ್ಟ್ ನೀವು ಲೆಕ್ಕ ಮಾಡೋದಷ್ಟ. ಏನು ಡಿಫರೆನ್ಸ್ ಇನ್ ಕ್ರಾಸ್ ಪ್ರಾಡಕ್ಟ್ ಮಾಡ್ಕೊಳ್ಳೋದು. ಕರೆಕ್ಟಾ? ಸೊ ಪಿ ಇಂಟು ಬಿ ಮಾಡ್ರಿ ಎಷ್ಟಾಗುತ್ತಾ, ಪಿ ಇಂಟು ಬಿ ಸಿ ಅಂತ ಕಂಡುಹಿಡ್ಕೋಬೇಕಲ್ಲ. ಈಗ ನಾವು ಪಿ 8 6 ಓಕೆ 8 6 48 ಮತ್ತೆ 9 5 ಎಷ್ಟಾಗತ್ತಪ್ಪ ಅಂತ ಹೇಳಿದ್ರ 45 ಆಗುತ್ತಾ. ಸೊ ಅವಾಗ 48 ಮೈನಸ್ 45 ಎಷ್ಟಾಗತ್ತ 3 ಆಗುತ್ತಾ. ನಮ್ಗ ಸಿನು ಸಿಕ್ಕಾತ. ಕರೆಕ್ಟಾ? ಜಸ್ಟ್ ಈಗ ಫಾರ್ಮುಲಾದಾಗ ಹಾಕುದು. ಯಾರ ಏಜ್ ಕೇಳಿದಾರೆ ಇವಾಗ? ಸಿ ನಮ್ಗ ಅಮರ್ದ ಏಜ್ ಕೇಳ್ಯಾರ. ಓಕೆ, ಇಲ್ಲಿ ಬರ್ರಿ. ಅಮರ್ನ ಏಜ್ ಎಷ್ಟಾಗತ್ತ? ಕ್ಯೂ ಇಸ್ ಇಕ್ವಲ್ಸ್ ಟು 5 ಐತಿ. ಓಕೆ, ಟಿ ಇಸ್ ಇಕ್ವಲ್ಸ್ ಟು ಎಷ್ಟಾಗತ್ತ? ಟಿ ಇಸ್ ಇಕ್ವಲ್ಸ್ ಟು 15 ಆಗುತ್ತಾ ಇಂಟು ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಎಷ್ಟೈತಿ 9 ಮೈನಸ್ 8 ಎಷ್ಟಾಗತ್ತ 1 ಆಗುತ್ತಾ. ಹೋಲ್ ಡಿವೈಡ್ ಬೈ ಸಿ ಅಂದ್ರ 3 ಐತಿ. ಜಸ್ಟ್ 3 ಹಚ್ಲಿ. ಓಕೆ, ಆನ್ಸರ್ ಎಷ್ಟು ಬರ್ತ ನೋಡ್ರಿ. 3 1 3 5 5 5 25. ಓಕೆ, ಸೊ ಅಮರ್ನ ಏಜ್ ಎಷ್ಟಾತ 25 ಆಯ್ತು. ಸೊ ಆನ್ಸರ್ ಏನ 25 ಏಜ್. ಕರೆಕ್ಟಾ? ಓಕೆ, ಸೊ ನೀವು ಇಲ್ಲಿ ನೋಡ್ರಿ ಆದಿತ್ಯನ ಏಜ್ ಬೇಕಾದ್ರೂ ಕಂಡು ಹಿಡ್ಕೋಬಹುದಿಲ್ಲ. ಎಷ್ಟು ಪಿ ಇಸ್ ಇಕ್ವಲ್ಸ್ ಟು 6 ಅಂತ ಹಾಕ್ರಿ, ಟಿ ಇಸ್ ಇಕ್ವಲ್ಸ್ ಟು 15 ಅಂತ ಹಾಕ್ರಿ. ಓಕೆ, ಎ ಮೈನಸ್ ಬಿ ಎಷ್ಟಾಗುತ್ತೆ 1 ಐತಿ, ಸಿ ಎಷ್ಟೈತಿ 3 ಐತಿ. 3 1 3 5 ಸೊ 6 5 30. ನೋಡ್ರಿ ಬಾಳ್ ಸಿಂಪಲ್ ಐತಿ. ಸೊ ಜಸ್ಟ್ ನೀವು ಪಿ ಕ್ಯೂ ಮತ್ತೆ ಟಿ ಎ ಬಿ ಸಿ ಇಷ್ಟು ಕ್ಲಿಯರ್ ಆಗಿ ಕಂಡು ಹಿಡ್ಕೊಂಡ್ಬಿಟ್ರ ಮುಗೀತ ಲೆಕ್ಕ. ಆಲ್ಮೋಸ್ಟ್ ಮುಗ್ದಂಗ. ಓಕೆ, ಸಿ ಫೋರ್ತ್ ಪ್ರಾಬ್ಲಮ್ ನೋಡ್ರಿ. ಪ್ರೆಸೆಂಟ್ ಏಜಸ್ ಆಫ್ ಸಮೀರ್ and Anand are in the ratio of 5:4. Okay, so present age ಕೊಟ್ಟಿದ್ದಾನ. P is equals to ಅದನ್ನ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ರಿ. P is equals to 5 and Q is equals to 4 ಅಂತ ತಗೋರಿ. 3 years hence ಅಂದ್ರೆ 3 ವರ್ಷ ನಂತರ. ಓಕೆ, ಟೈಮ್ ಕೊಟ್ಟಿದ್ದಾನ. T is equal to 3 ಅಂತ ಹೇಳಿ. and the ratio of their ages will become 11:9 ಅಂತ ಹೇಳ್ತಾರೆ. ಸೊ ಆಫ್ಟರ್ ಏಜಸ್ ರೇಷಿಯೋ ಏನ್ ತಗೊಂತೀವಿ ನಾವು? A and B ಅಂತ ತಗೊಂತೀವಿ. ಸೊ A is equals to 11, B is equals to 9 ಅಂತ ತಗೊಂಡ್ಬಿಡ್ರಿ. ಇವಾಗ ಉಳಿದ ಯಾವುದು? C is equals to 1. ಜಸ್ಟ್ ಏನ್ ಮಾಡ್ಬೇಕು ಇವಾಗ? ಕ್ರಾಸ್ ಮಲ್ಟಿಪ್ಲೈ. ಓಕೆ, 9 5 45. ಓಕೆ, 11 4 44. ಸೊ ಸಿ ಇಸ್ ಇಕ್ವಲ್ಸ್ ಎಷ್ಟು ಬಂತು? 1 ಬಂತು. ಜಸ್ಟ್ ಪುಟ್ ದಿ. ಓಕೆ, ಸೊ ನಮ್ಗೆಲ್ಲ ಬಂದಾಯ್ತು ಇವಾಗ. ಎ ಪಿ ಕ್ಯೂ ಟಿ ಎ ಬಿ ಸಿ ಇವೆಲ್ಲ ಬಂದಾಯ್ತು. ಸೊ ಕ್ವಶನ್ ಏನ್ ಕೇಳ್ತಾನೆ ನೋಡ್ರಿ ಇವಾಗ, ವಾಟ್ ಈಸ್ ಆನಂದ್ಸ್ ಪ್ರೆಸೆಂಟ್ ಏಜ್ ಅಂತ ಕೇಳ್ತಾರೆ. ಓಕೆ, ಸೊ ಆನಂದ್ ರೇಷಿಯೋ ಯಾವುದು? ಕ್ಯೂ. ಕರೆಕ್ಟಾ? ಸೊ ಇವಾಗ ನಾವು ಕ್ಯೂದ್ ಜಸ್ಟ್ ಫಾರ್ಮುಲಾ ಹಾಕ್ಬಿಡುದು ಅಷ್ಟೇ. ಈಗ ಏನು? ಕ್ಯೂ ಇಂಟು ಟಿ ಇಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ ಸಿ. ಸೊ ಇಷ್ಟು ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದೋಗುತ್ತಾ. ಏನಪ್ಪಾ ಇವಾಗ ಕ್ಯೂ 4 ಐತಿ ಇಂಟು ಟಿ ಅಂದ್ರೆ ಎಷ್ಟೈತಿ 3 ಐತಿ. ಸೊ ಎ ಮೈನಸ್ ಬಿ ಅಂದ್ರೆ ಎಷ್ಟೈತಿ 2 ಐತಿ. ನೋಡ್ರಿ 11 ಮೈನಸ್ 9 ಎಷ್ಟಾಗತ್ತಾ 2 ಆಗುತ್ತಾ. ಡಿವೈಡ್ ಬೈ ಸಿ ಎಷ್ಟಾಗತ್ತಾ 1 ಬಂದೈತಿ. ಸೊ ಆನ್ಸರ್ ನೋಡ್ರಿ ಎಷ್ಟಾಗತ್ತಾ 4 3 12 12 24. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಈ ತರ ನೀವೇನ್ ಮಾಡ್ಬೋದು, ಈ ಶಾರ್ಟ್ ಕಟ್ ನ ಯೂಸ್ ಮಾಡ್ಕೊಂಡು ಈ ತರ ಬಂದಂತ ಲೆಕ್ಕಗಳನ್ನ ಈಸಿಯಾಗಿ ಕೆಲವು ಸೆಕೆಂಡ್ ಗಳಲ್ಲಿ ನೀವು ಸಾಲ್ವ್ ಮಾಡಬಹುದು. ಓಕೆ, ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಮತ್ತಿತರ ಇಂಪಾರ್ಟೆಂಟ್ ಸಮ್ಸ್ ಗಳು ಏಜಸ್ ಮೇಲೆ ಇರುವಂತವು ತಗೊಂಡ್ಬಂದು ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಟಿಲ್ ದೆನ್ ಬೈ. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ.
ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ಬ್ರೇವಾರ್ಡ್ಸ್ ಡಿಫೆನ್ಸ್ ಅಕಾಡೆಮಿ ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.